ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳಿಗೆ ಬರೆಯೋದು ಓಕೆ ಓಕೆ, ಆದರೆ ಈ ಥರದ ಒಂದು 70s 80s ಬ್ಯಾಕ್ ಡ್ರಾಪು ರೆಟ್ರೋ ಸಿನಿಮಾಗೆ ಬರೀಬೇಕು ಅಂತಂದಾಗ ಆ ಸ್ಲ್ಯಾಂಗು ಎಲ್ಲಾನು ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಯಾವ ಥರದ ರಿಸರ್ಚ್ ಮಾಡ್ಕೊಂಡಿದ್ರಿ ಅಂತ? ಆದರೆ 1980s ಒಂದಷ್ಟು ಈ ರೌಡಿಸಮ್ ಬಗ್ಗೆ ರವಿ ಬೆಳಗೆರೆ ಅವ್ರದ್ದು ಪಾಪಿಗಳ ಲೋಕದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಈ ಡಿ ಕಂಪನಿ ಆ ಬುಕ್ಸ್ ಎಲ್ಲ ಏನಿದೆ ಅದನ್ನ ನಾವು ಸ್ಟಡಿ ಮಾಡೋದು. ಒಬ್ಬ ರೌಡಿ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ. ಕೆಲವು ಸಲ ಆಡೋ ಮಾತಕ್ಕಿಂತ ಅವ್ನ ನಡವಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ನೋಡಿದ್ರೆ ಅನ್ಸುತ್ತೆ ಇವನು ಪಕ್ಕ ರೌಡಿಗುರು ಅನ್ನೋದು. ಒಬ್ಬ ಗ್ಯಾಂಗ್ಸ್ಟರಿಸಮ್ ಆ ಟಾಕ್ಸೇ ಬೇರೆ ಇರ್ತದೆ. ಆಮೇಲೆ ಇವಾಗ ಧ್ರುವ ಸರ್ ಅಷ್ಟೇ, ಇವಾಗ 80s ನಾವು ಒಂದು ಡೈಲಾಗ್ ಇದೆ, ನೀವು ಕೇಳ್ದಂಗೆನೆ, ಮೊದಲನೇ ಸಲ ಮುಚ್ಚಿಡ್ದಿದ್ದೀನಿ, ಅಪ್ಪಿ ತಪ್ಪಿ ಕೈ ಕಾಲು ಹೋದ್ರೆ ತೆಪ್ಪಾಯ್ತು ಅಂದ್ಬಿಡು ಅಂತ. ತಪ್ಪಾಯ್ತು ಅಂದ್ಬಿಡು ಅಂತಾನೆ ನಾನ್ ಬರ್ದಿದ್ದು. ಬಟ್ 80s ಕಾಲದಲ್ಲಿ ಸ್ವಲ್ಪ ಗೊತ್ತಿಲ್ದಂಗೆ ಗ್ರಾಮೀಣ, ಅವಾಗ ಇನ್ನೂ ಹಳ್ಳಿ ಬೆಂಗಳೂರು, ಅದು ಗೊತ್ತಿಲ್ದಂಗೆ ಅವ್ರ ಒಳಗಡೆನೆ ಮಾತಾಡ್ತಾನೆ ಒಂದೊಂದು ಪದಗಳು ಬಂದ್ಬಿಡ್ತವೆ ಆ ಥರ. ಅದು ತುಂಬಾ ಕಮ್ಯುನಿಕೇಟ್ ಮಾಡುವಾಗ ಅನಿಸ್ತು. ಒಂದಷ್ಟು ಜನರ ಹತ್ರ ಪ್ರೇಮ್ ಸರ್ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡುವಾಗೆಲ್ಲ ಅನ್ಸೋದು ಸಡನ್ ಆಗಿ ಹಿಂದಿ ಮಾತಾಡ್ಬಿಡೋರು, ಸಡನ್ ಆಗಿ ತಮಿಳ್ ಮಾತಾಡ್ಬಿಡೋರು. ಏನಕ್ಕೆ ಅಂದ್ರೆ ಅವ್ರದ್ದು ಕಮ್ಯುನಿಕೇಶನ್ ಬೇರೆಯವ್ರ ಜೊತೆ ಹೇಗಿರುತ್ತೋ ಅದು ಮಿಕ್ಸ್ ಆಗಿ ಬಂದ್ಬಿಡುತ್ತೆ ಆ ಥರ. ಒಂದ್ 2 ಡೈಲಾಗ್ ಬರವಣಿಗೆ ಮಾಡಿರೋದನ್ನ ಹೇಳ್ಬೋದಾ ನೀವು ಅಂತ? ಅಂದ್ರೆ ಈಗ ರಿವೀಲ್ ಆಗಿರೋ ಅಂತವು ಒಂದ್ ಡೈಲಾಗು, ನಾನು ನೋಡಿಬೇಕು ಅಂತಾನೆ ಮಸ್ತೋಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ, ನಾನು ಒಂದ್ಸಲ ಮಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗ್ಬಿಡ್ತಾರಣ. ಅದೊಂದು ಡೈಲಾಗು ನನಗೆ ಫೇವ್ರೇಟು. ಅದು ಬಿಟ್ರೆ ರವಿಶಂಕರ್ ಸೋದು ಟ್ರೈಲರ್ ಓಪನಿಂಗ್ ಡೈಲಾಗು, ಯಾವ ಪ್ರಧಾನಿಗೂ ಕೊಡದಿರೋ ಸೆಕ್ಯೂರಿಟಿ ಕೊಟ್ಟು ಅವ್ನ ಕರ್ಕೊಂಡ್ ಬರ್ತಿದ್ರು ಸ್ವಾಮಿ, ಅದು ಒಬ್ಬ ಕ್ರಿಮಿನಲ್ನ ಕರ್ಕೊಂಡು ಹೋದಂಗಿರ್ಲಿಲ್ಲ, ಇಡೀ ಪ್ರಪಂಚನೇ ಗೆದ್ದಿರೋ ಅಲೆಕ್ಸಾಂಡರ್ನ ಮೆರವಣಿಗೆ ಮಾಡ್ದಂಗಿತ್ತು. ಅದು ಒಂದು ಪಾತ್ರನ ಅಂತನ ಸಿನಿಮಾದಲ್ಲಿ ಒಂದು ವಿಜೃಂಭಿಸುವಂತ ಜಾಗ ಅದು. ಒಬ್ಬ ಬರಹಗಾರನಿಗೆ ತಾನು ಬರೆಯುವಾಗ ಎಷ್ಟು ಖುಷಿ ಕೊಡುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಆ ಡೈಲಾಗ್ನ ಆ ಕ್ಯಾರೆಕ್ಟರ್ ಡೆಲಿವರಿ ಮಾಡಿದ ಮೇಲೆ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಿಮಗೆ ಈ ಟೀಸರು ಮತ್ತು ಟ್ರೈಲರಲ್ಲಿ ನೋಡಿದಾಗ ಏನು ಅನಿಸ್ತು ಅಂತ? ಅಂದರೆ ಶೂಟ್ ಮಾಡುವಾಗಲೇ ಅನಿಸಿತ್ತು ಸರ್ ಅದು. ಇವಾಗ ರವಿಶಂಕರ್ ಸರ್ ಅವ್ರು ಮಾತಾಡುವಾಗ್ಲೇ ಆ ಫೋರ್ಸು ಏನು ಅವ್ರು ಕಂಡುಬಿಡೋದು. ಆಮೇಲೆ ಅವರೇ ಪ್ರೇಮ್ ಸರ್ಗೆ ಹೇಳೋರು, ಸರ್ ಈ ಡೈಲಾಗ್ ಲೆಂತಿ ಡೈಲಾಗ್ ಮುಗಿಯೋವರೆಗೂ ನಾನು ಕಣ್ಬಿಟ್ಟಕ್ಸಲ್ಲ ಸರ್ ಅಂತ ಅಂದ್ಬಿಟ್ಟು ಅವ್ರು ಹೇಳೋರು. ಕೆಲವು ಸಲ ಪ್ರೇಮ್ ಸರ್ ಹೇಳೋರು, ಸರ್ ಬಾಡಿನೂ ಶೇಕ್ ಮಾಡಬೇಡಿ ಸರ್, ಬರೀ ಕಣ್ಣು ಸ್ಟ್ರೈಟು ಕ್ಯಾಮ್ರಾನ ನೋಡ್ತಾ ಇರ್ತೀರಾ, ನೀವು ಹೇಳ್ತೀರಾ, ಹಾಗೆ ತಲೆನೂ ಜಾಸ್ತಿ ಶೇಕ್ ಮಾಡಬೇಡಿ ಸರ್, ಹೇಳಿದ್ರೆ ಸರ್ ಮೈಯಲ್ಲಿ ನರ ಎಲ್ಲ ಹಂಗೆ ಎದ್ಬಿಡ್ಬೇಕು ಸರ್ ಅಂತ ಈ ಥರ ಒಂದು ಮೋಟಿವೇಟ್ ಮಾಡಿ ಹೇಳೋರು. ಆ ಫೋರ್ಸು ಓವರ್ ಆಲ್ ಫುಲ್ ಕತೆ ಹೇಳಿ ರವಿಶಂಕರ್ ಸರ್ಗೆ ಹಿಂಗಿರುತ್ತೆ ಸರ್ ಈ ಬ್ಲಾಕಲ್ಲಿ ನಿಮ್ಮ ಫೋರ್ಸು ಅಂತ ಹೇಳೋವು. ಅವ್ರು ಹೇಳುವಾಗ್ಲೇ ನಮ್ಗೆ ಅನ್ಸೋದು. ಇವಾಗ ಟೀಸರ್ ಬಂದಿದೆ, ಇವಾಗ ನಾರ್ತ್ ಕರ್ನಾಟಕದ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದೆ, ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ ಅದನ್ನು ಎಷ್ಟೊಂದು ಜನ ಬ್ಯಾನರ್ ಓಡಿಸಿದ್ದಾರೆ. ಧ್ರುವ ಸರ್ ಮಚ್ಚಿಡ್ದಿರೋ ಫೋಟೋ ಹಾಕ್ಬಿಟ್ಟು ಎಲ್ಲ ಕಡೆ ಬ್ಯಾನರ್ ಹಾಕ್ಸಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.